ಏನಪ್ಪ? ನಿನ್ನೆ ಸರಿಯಾಗಿ 11:30 ಗಂಟೆಗೆ ನಿಮ್ಮೆಲ್ಲರನ್ನ ಯಾರಾಗಲಿ ಹೋಗ್ಯಾರ ಅಂತ ಕೇಳಿದ್ರ ಯಾರಿಪ್ಪ? ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಾ ಹೌದು ಬಂಡಿಗೇನಿ ಮಠದ ಶ್ರೀ ಬಸವ ಗೋಪಾಲ ಮಹಾಸ್ವಾಮಿಗಳು ಹೌದು ಇವತ್ತೇನ್ ಮಾಡ್ಯಾರ ನಿಮ್ಮೆಲ್ಲರೂ ನಿನ್ನೆ ಆಗಲಿ ಹೋಗ್ಯಾರ ಬಂಧುಗಳೇ. ಹೋಗ್ಯಾರಿಪ್ಪ. ಅದಕ್ಕೆ ಕವಿ ಹೇಳ್ತಾನ ಒಂದ್ ಕಡೆ, ಏನಂತ? ಕೃಷ್ಣ ಪರಮಾತ್ಮ ಅರ್ಜುನಿಗೆ ಹೇಳ್ತಿದ್ದಂತ, ಏನಂತ? ಯದಾ ಯದಾ ಈ ಧರ್ಮಶ್ಯ ಗ್ಲಾನಿರ್ಭವಿ ಭಾರತ ಅಭ್ಯುತ್ಥಾನಮ ಸರ್ಜಸ್ಯಹಂ ಅಂತಕ್ಕಂತ ಮಾತನ್ನ ಹೇಳ್ತಿದ್ದಂತ. ಹೌದು ಯಾವಾಗ ಧರ್ಮ ಉನ್ನತಿ ಹೊಂತದನೋ ಹೌದು ಅಧರ್ಮವಾಗಿ ಹೆಚ್ಚಾಗ್ತದನೋ ಅವಾಗ ಒಬ್ರು ಮಾನ ಪುರುಷರು ಹುಟ್ಟಿ ಬರ್ತಾರೋ ಅಂತ ಹೇಳಿ ಕೃಷ್ಣ ಪರಮಾತ್ಮ ಅರ್ಜುನಗ್ ಬೋಧನೆ ಮಾಡ್ತಿದ್ದ. ಹೌದಪ್ಪ. ಹಂಗಿವತ್ತು ಏನಂತ ಕರಿತಲಿ ಮಾನವ್ರನ್ನ ಉದ್ಧಾರ ಮಾಡ್ಲಿಕ್ಕೆ ಆಹಾ ಕೈಲಾಸದಲ್ಲಿ 7 ಗಂಟೆ ಕಾಲ ಭಕ್ತಿ ಮಾಡಿದ. ಹೌದು ಯೋಗಿನದ ಮೋಕ್ಷಿಸಿ ನಿನ್ನ ಭಕ್ತಿಗೆ ನಾ ಬಲದನಿಪ ಹೋಗಂತ ಹೇಳಿ ಮೂರೂರು ಮುಂಗಡಿಗೆ ಕಳಿಸಿದ. ಬರುವಾಗ ಮಳಿಕೀಲಿ ಬೆಳಕೀಲಿ ಬಡವರಿಗೆ ಭಾಗ್ಯ ಬಂಜಿಗೆ ತೊಟ್ಟಿಲ್ಲ. ಹೌದು ಮುಂದ ನಂದಿ ಹಿಂದ ತಂದಿನ ಕರ್ಕೊಂಡ್ ನಮ್ಮ ಇದಕ್ಕೆ ಇಳಿದಲ್ಲ ಮೂರೂರು ಮುಂಗಡಿಗೆ. ಹಂಗಿವತ್ತ ಹೌದು ಬಸವ ಗೋಪಾಲ ಬಂಡಿಗೇನಿ ಅಜ್ಜರಪ್ಪ ಅಂತ ಕೇಳಿದ್ರ ಏನ್ರಿಪ್ಪ? ದಾಸೋಹ ರತ್ನ ಅಂತ ಕರಿತಾ ಇದೀವಿ ಅವರಿಗೆ. ಹೌದೌದು ತ್ರಿವಿಧ. ಇವತ್ತು ಕಲಿಯುಗದೊಳಗ ಅಧರ್ಮ ಹೆಚ್ಚಾಗ್ಲಕತ್ತದ. ಹೌದು ಅಧರ್ಮ ಹೆಚ್ಚಾಗ್ಲಕತ್ತದ, ದುಷ್ಟ್ರ ಹಾವಳಿ ಹೆಚ್ಚಾಗ್ಯದ. ಆಗೈತಿ. ಅದಕ್ಕೆ ನೀನು ಬಸವ ಗೋಪಾಲ ನಾಮದಿಂದ ಬಂಡಿಗೇನಿ ಮಠಕ್ಕೆ ಹೋಗಪ್ಪ, ಹೌದು ಭಕ್ತರನ್ನ ಉದ್ಧಾರ ಮಾಡೋಗಂತ ತಿಳಿದ ಕೃಷ್ಣ ಪರಮಾತ್ಮ ಇವತ್ತು ಮಾನವ ರೂಪ ಇರ್ಬೋದು ಅವ್ನು ನೋಡ್ಲಿಕ್ಕೆ. ಹೌದು ಬಂಡಿಗೇನಿ ಅಜ್ಜಾರ ನೋಡ್ಲಿಕ್ಕೆ ಮಾನವ ರೂಪರ. ಹೌದು ನಿಜವಾಗಿ ಅವ್ರ ದೇವ ಮಾನವರ ಬಂಧುಗಳೇ. ಹೌದು ಇಲ್ಲಿ ಅಷ್ಟ ಅಂತಲ್ಲ, ಅವ್ರು ಎಲ್ಲೆಲ್ಲಿ ದಾಸೋಗ ಮಾಡ್ಯಾರ ಅಂತ ಕೇಳ ಮೇನ್ ಎಲ್ಲೆಲ್ಲಿ ಕ್ಷೇತ್ರಗಳದಾವ ಅಲ್ಲಿ ಸಾಕ್ಷಾತ್ ಶಿವ ಬಂದ್ ಹಿಡಿದಿರ್ತಕ್ಕಂಥ ಸ್ಥಾನ ಶಿರ್ಸಲ್ಲಿ ಮಲ್ಲಿಕಾರ್ಜುನಲ್ಲಿ ಏನ್ ಮಾಡ್ಯಾರು? ದಾಸೋಗ ಮಾಡಿದ್ದಾರೆ. ಮಾಡ್ಯಾರಿಪ್ಪ. ಜತ್ತಿ ನಾರಾಯಣಪುರವನ್ನ ಹುಲಿ ಹಾಲನ್ನ ತಂದ ಹುಲಿಜಂತಿ ಎನಿಸಿ ನಿಂಬ್ಯಾಳ ಗುಡ್ಡಕ್ಕ ಗುರು ಬೀರಾಣ ದೇವರು ಮಾಳಿಗ್ರಯ್ಯ ಗುರು ಬೀರಾಣ ದೇವ್ರು ಹೇಳ್ತಾನ, ಏನತ್ತ? ಊಟಕ್ಕೂ ಹುಲಿಗಿನ್ನ ಆಟಕ್ಕೂ ಹುಲಿ ಬರ್ನ ತಂದು ಕೊಡಬೇಕು ಬೀರಣ್ಣ ಅಂತ ಹೇಳಿ ಬೀರಾಣ ದೇವ್ರು ಮಾಳಿಗ್ರಾಯನ್ ಕೇಳ್ತಾನ. ಹೌದು ಮಾಳಿಗ್ರಾಯ ಹೇಳ್ತಾನ, ಗುರುವೇ ಏನತ್ತ? ನಿನ್ನ ನಾಮ ಅಂತಿದ್ರ ಸಾಕ ತಿಳಿದ್ ಹೆಗಲಿಗೆ ಕಂಬಳಿ ಹಾಕಿದ, ಕೈಯಾಗಿ ಕಂಚಿನ ಗಿಂಡಿ ಹಿಡ್ದ, ಹೌದು ಗುಡ್ಡಕ್ಕೂ ಹೋಗಿ ಹುಲಿರಾಯನನ್ನ ಕರೆದ, ಗವ್ಯಾಗ ಹೋಗಿ ಹುಲಿಯನ್ನು ಹಿಂಡಿದ. ಹೌದು ಹುಲಿ ಹಿಂಡ್ಕೊಂಡ್ ಬರು ಮುಂದ ಹುಲಿ ಹೇಳ್ತದ, ಏನತ್ತ? ಆತಪ್ಪ ನೀನು ಹೋಗಿ ನಂತಂದಾಗ ಅವಾಗ ಹೇಳ್ತಾನ, ಏನತ್ತ? ನನ್ನ ಗುರು ಸಂಶಯ ಪಡಬಾರ್ದ. ಹೌದು ಅದಕ್ಕೆ ನಿಂದೊಂದು ಹುಲಿ ಮರಿನ ಕೊಡಂದ. ಹೌದು ಯಾಕೆ ಹುಲಿ ಮರಿನ ಕೊಡಂದ? ಗುರು ಹುಲಿ ಮರಿನ ಕೊಡಂದಾಗ ಶಿಷ್ಯ ಏನ್ ಮಾಡಿದಪ್ಪ ಅಂತ ಕೇಳಿದ್ರ ಏನ್ರಿಪ್ಪ? ಹುಲಿ ತಾಯಿ ಹೇಳ್ತತಿ, ಏನತ್ತ? ನಿನ್ನ ಗುರು ಎಲ್ಲರೇ ಹುಲಿ ಮರಿ ಕುಡದ ಇದ್ರ ಯಾ ಹಾಲು ತಂದಾನಂತ ತಿಳಿದಿ ಬೇಡ, ಹುಲಿ ಮರಿ ಜೊತೆಗೆ ನಾವು ಇಬ್ರು ಬರ್ತೀವ ಅಂತ ತಿಳಿದ ತಂದೆ ತಾಯಿ ಹುಲಿನೂ ಕೂಡ ಎಲ್ಲಿ ಬಂದ್ರ ಅಂತ ಕೇಳಿದ್ರ ಎಲ್ರಿಪ್ಪ? ಸಿರಿಡೋನ್ ಮಠದಾಗ ಬೀರಾಣದ ಜೊತೆ ಬಂದ, ಮಾಳಿಗ್ರಾಯನ್ ಜೊತೆ ಬಂದ್ ಬೀರಾಣಗ ಹುಲಿ ಹಾಲನ್ನ ಏನ್ ಮಾಡಿದ್ರ ಕೇರ ಊಟ ಮಾಡಿಸಿರು. ಅಂತ ಅಂದ ಮಾಡಿದ್ದ ಅಂತ ಪವಾಡವನ್ನ ಇವತ್ತು ಕಲಿಯುಗದಾಗ ಅನ್ನ ದಾಸೋಹ ಜ್ಞಾನ ದಾಸೋಹವನ್ನು ನೀಡಿ ಬಂಡಿಗಿನಿ ಮಠವನ್ನ ಆಕಾಶದ ಎತ್ತರಕ್ಕೆ ಬೆಳೆಸಿದವರು ಬಸವ ಗೋಪಾಲ ಬಂಡಿಗಿನಿ ಅಜ್ಜನವರು. ಬಹುಶಃ ಪರ್ಸು ಹೆಂಗಂತ ಕೇಳಿದ್ರ ಪಂಡ್ರಾಪುರದಾಗ ಇಟ್ಟಲ್ಲ ಜ್ಞಾನ ನಾವು ಕುತ್ತು ಮಾಡಿರ ನಿತ್ತು ಕೇಳ್ತಾನತ್ತ, ನಿತ್ತು ಮಾಡಿರ ಕುಣದಾಡಿ ಕೇಳ್ತಾನತ್ತ. ಇವತ್ತು ಮುಕ್ತಿ ಮಂದಿರ ಎಲ್ಲ ಪಂಡಾಪುರದೊಳಗ ದಾಸೋಹ ರತ್ನ ಯಾರಿಪ್ಪ? ಅನ್ನ ದಾನೇಶ್ವರಿ ಅಪ್ಪ ಬಸವ ಗೋಪಾಲ ಅಪ್ಪ ಇವತ್ತೇನ್ ಮಾಡ್ಯಾನಂತ ಕೇಳಿದ್ರ ನಾಡಿಗೆನ ಏನ್ ಮಾಡಿದಾನ ಬಂಧುಗಳೇ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಮಾತಿನ ಮುತ್ತು ನಡೆದಾಡುವ ಹಾಲು ಮತದ ದೇವರು ನಮ್ಮ ಅಮರೇಶ್ವರ ಅಜ್ಜ ಅವರು ಬರ್ತಾ ಇದ್ದಾರೆ. ಅವರಿಗೆ ಗೌರವಪೂರ್ವಕವಾದಂತಹ ತುಂಬ ಹೃದಯದ ನೋಡಿ ಸರ್, ಅವರೆಲ್ಲ ಅಲ್ಲಿ ಹೋಗಿ ಬಂದಿದ್ದಾರೆ ಸರ್. ಇವತ್ತು ಸರಿಯಾಗಿ 6 ಗಂಟೆಗೆ ನಮ್ಮ ಅನ್ನದಾನೇಶ್ವರ ಅವರ ಕಾರ್ಯಕ್ರಮ ನೆರವೇರ್ತದೆ. ಮಾತಿನ ಮುತ್ತು ಜ್ಞಾನದ ರತ್ನ ಅಮರೇಶ್ವರಪ್ಪ ಅವರು ಆಗಮಿಸ್ತಾ ಇದ್ದಾರೆ. ಎಲ್ಲರೂ ಅಲ್ಲೇ ಕುಂಡ್ರಿ ಸರ್, ನೀವೆಲ್ಲ ಅಲ್ಲೇ ಕುಂಡ್ರಿ ಸರ್. ಅವ್ರು ಬರ್ತಾ ಇದ್ದಾರೆ ವೇದಿಕೆಗೆ ಬರ್ತಾ ಇದ್ದಾರೆ. ಒಂದ್ಸಾರಿ ಕುತ್ತಲ್ಲಿ ಚಪ್ಪಾಳೆ ತಟ್ಟಿ ಬಿಡಿ ಸರ್, ಚಪ್ಪಾಳೆ ತಟ್ಟಿ. ಯಾಕಂತ ಕೇಳಿದ್ರ ನಿಮ್ಮೆಲ್ಲರನ್ನು ಕುರಿತು ಬಹುಶಃ ನಾವೆಲ್ಲ ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಬೇಕು, ಧರ್ಮದಂತೆ ನಡಿಬೇಕು ಅಂತ ಹೇಳಿ ಧರ್ಮದ ಸಾರನ ನಾಡಿಗೆ ಬಿತ್ತರಿಸತಕ್ಕಂತ 1700 ಸಿದ್ಧರ ಇತಿಹಾಸವನ್ನ ಅಂದ ಮಧುಗೊಂಡ ಮಹಾರಾಜರು ಜಗತ್ತಿಗೆ ಬಿತ್ತಿದ್ರ ಇವತ್ತ ಮಧುಗೊಂಡ ಮಹಾರಾಜರು ಯಾರಿಗೆ ಆಶೀರ್ವಾದ ಮಾಡಿ ಹೋಗ್ಯಾರ ಅಂತ ಕೇಳಿದ್ರ 1700 ಸಿದ್ಧ ಮಠಗಳಿಗೆ ಭೇಟಿ ಕೊಡುತ್ತಾ ಈ ಕರಿತಲಿ ಮಾನವರನ್ನ ಉದ್ಧಾರ ಮಾಡ್ಬೇಕಂತ ತಿಳಿದ ನಮ್ಮ ಅಮರೇಶ್ವರಪ್ಪ ಅವರಿಗೆ ಅವರ ಭಾರವನ್ನು ಯಾರಿಗೆ ಹೊರಿಸ್ಯಾರ ಅಂತ ಕೇಳ ಅಮರೇಶ್ವರಪ್ಪ ಅವರಿಗೆ ಹೊರಿಸಿದ್ದಾರೆ. ಬಂಧುಗಳೇ, ಇವತ್ತ
ಬಹುಶಃ ನನ್ನ ಅಂದಾಜಲ್ಲಿ ಸುಮಾರು 7-8 ಕಾರ್ಯಕ್ರಮಗಳ ಭೇಟಿ ಕೊಟ್ಟು ಬಂಡಿಗೆನಿ ಅಜ್ಜರಿಗೆ ಭೇಟಿ ಕೊಟ್ಟು ಈಗ ನಮಗೂ ಭೇಟಿ ಕೊಡ್ಲಿಕ್ಕೆ ಬಂದಿದ್ದಾರೆ. ಅವರಿಗೆ ಬಂದಾರಿಪ್ಪ. ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟಿ ಸರ್, ಹೌದಪ್ಪ. ಬಹಳ ಅದ್ಭುತಪೂರ್ವವಾಗಿ ಡೊಳ್ಳಿನ ಹಾಡಿನ ಕಾರ್ಯಕ್ರಮ ನಡೆದವ. ಹೌದು. ಅಂತದ್ರೊಳಗೆ ನಮ್ಮ ಪೂಜ್ಯರು ನಿಮ್ಮೆಲ್ಲರಿಗೂ ಭೇಟಿ ಆಗ್ಬೇಕು, ನಿಮ್ಮೆಲ್ಲರನ್ನು ಕುರಿತು ಆಶೀರ್ವಚನ ನೀಡ್ಬೇಕು ಅಂತ ನೀವು ಕೇಳ್ಕೊಂಡಾಗ ಭಕ್ತಿ ಭಾವದಿಂದ ಎಲ್ಲಾ ಕೆಲಸಗಳನ್ನ ಬದಿಗಿಟ್ಟ ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಗೌರವಪೂರ್ವಕವಾಗಿ ತುಂಬೃದಯದ ಹಾರ್ದಿಕವಾದಂತ ಎರಡೂ ಡೊಳ್ಳಿನ ಗಾಯನ ಸಂಘದ ವತಿಯಿಂದ ಜೋರಾದ ಚಪ್ಪಾಳೆ ತಟ್ಟಿ ಕಾರ್ಯಕ್ರಮದ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮ ಸರ್ ಹಂಗೆ ಮುಂದುವರಿತದ. ದಯಮಾಡಿ ಅವರು ಪೂಜ್ಯರು ನಮಸ್ಕಾರ ಮಾಡಿ ಮತ್ತೆ ನಮ್ಮ ಈ ಡೊಳ್ಳಿನ ಹಾಡಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ನೀವೆಲ್ಲರೂ ಕುತ್ಕೊಂಡ್ ಬಿಡಿ ಸರ್. ವೇದಿಕೆಗೆ ಕರೆದ ಅವರಿಂದ 4 ಅಮೃತದ ನುಡಿಗಳನ್ನ ನಾವು ನೀವೆಲ್ಲರೂ ಆಲಿಸೋಣ. ಯಾಕಂತ ಕೇಳಿದ್ರೆ ಅಂತ ಅಮೃತದ ನುಡಿಗಳನ್ನ ಆಲಿಸಲಿಕ್ಕೆ ನಾವು ಪೂರ್ವ ಜನ್ಮದ ಪುಣ್ಯ ಪಡೆದ್ರೆ ಮಾತ್ರ ಅದು ಸಾಧ್ಯದ. ಅಂತ ರತ್ನ ಸಿಗುದಿಲ್ಲ. ಮನವಿ ಮದಗೊಂಡ ಮಹಾರಾಜರು ಇರಾಕ್ ಆಗ್ಯಾನ, ಎಲ್ಲಿ ಅಂತ ಕೇಳ ಹನುಮಾಪುರದಾಗ ಪಟ್ಟು ಕಟ್ಲಿಕ್ಕೆ ತುಕ್ಕಾನಟ್ಟಿ ಗ್ರಾಮದವ್ರು ನೀವು ಬಂದಿದ್ರಿ, ನಾವು ಹೋಗಿದೀವಿ. ಮನವಿ ಮದಗೊಂಡ ಮಹಾರಾಜರು ಹೃದಯ ತುಂಬಿ ಹೇಳಿದ್ರು, ಅಲ್ಲಿ ಪೂರ್ವ ಭಾಗದೊಳಗ ಅರಿಕೇರಿ ಗುಡ್ಡ ಆದ್ರ ಪಶ್ಚಿಮ ಭಾಗದಾಗ ಕೌಲು ಗುಡ್ಡ ಆಗ್ತೈತಿ ಹೋಗಂತ ತಿಳಿದ ಪಡೆದಿರ್ತಕ್ಕಂಥ ಕಂದ ಯಾರಂತ ಕೇಳಿದ್ರೆ ನಮ್ಮಪ್ಪ ಅಮರೇಶ್ವರ ಮಹಾರಾಜರು ಇವತ್ತ ತುಕ್ಕಾನಟ್ಟಿ ಗ್ರಾಮಕ್ಕ ಭಕ್ತರನ್ನ ಉದ್ದೇಶಿಸಿ ಮಾತನಾಡ್ಲಿಕ್ಕೆ ಆಶೀರ್ವಚನ ನೀಡಲಿಕ್ಕೆ ಬಂದಿದ್ದಾರೆ. ಆ ಕಮಿಟಿ ಅವರ ಕರೆಗೆ ಹೋಗೊಟ್ಟು ಬಂದಿದ್ದಾರೆ. ಬಂಧುಗಳು ತಮ್ಮೆಲ್ಲರೂ ಇರ್ಲಿ, ನಾನು ಈ ಕಡೆ ಬರ್ತಾ ಇದ್ದೀನಿ ಸರ್. ಮತ್ ನಮ್ಮ ವಿಷಯ ಕಡೆ ಬಂದಿದ್ದೀವಿ. ಬಂಡಿಗೆನಿ ಅಜ್ಜಾರದ ಇವತ್ತು ಸಾಯಂಕಾಲ ಏನಪ್ಪಾ ಅಂತ ಕೇಳ 6 ಗಂಟೆಕ ಅವ್ರದೆಲ್ಲ ಮುಗಿಸ್ತಕ್ಕಂಥ ಕಾರ್ಯಕ್ರಮ. ಈ ಲೋಕವನ್ನ ಬಿಟ್ಟಿಲ್ಲ ಅವ್ರು. ಬಂಡಿಗೆನಿ ಅಜ್ಜ ಎಲ್ಲಿದಾರ ಅಂತ ಕೇಳ ನೆನದವ್ರ ಮನದೊಳಗ ಬಂಡಿಗೆನಿ ಅಜ್ಜ ಅದಾನ. ಹಾಗೆ ನಮ್ಮ ಸಿದ್ದೇಶ್ವರಪ್ಪ ಜನ ಸೇರಿತ್ತು. ಸಿದ್ದೇಶ್ವರಪ್ಪರ ಒಂದು ವಾಣಿ ಹೇಳಿದ್ರೆ ಆಗ ನಾನು ಹೇಳಿದೆ ಇರ್ಬೇಕು ಮಾನವ ಜಲಾಂಗದಾಗ ಅಂತ ಕೇಳಿದ್ರ ಸಿದ್ದೇಶ್ವರಪ್ಪ ಹೇಳ್ತಾರ ಇದ್ದಂಗಿರ್ಬೇಕ ಇಲ್ಲದಂಗಿರ್ಬೇಕ. ಯಾವಾಗ ಕರಿತಾನಲ್ಲ ನಾವು ನೀವೆಲ್ಲರೂ ಎದ್ದು ಹೋಗುವಂಗಿರ್ಬೇಕು. ಹಂಗ ಅನ್ನದಾನೇಶ್ವರ ಅಪ್ಪಾರ ಏನಂತ ಕೇಳ ಇದ್ದಂಗಿದ್ರು ಇಲ್ಲದಂಗನು ಇದ್ರು. ಈಗ ಅವ ಶಿವ ಕರೆದ ಎದ್ದು ಹೋಗಿಬಿಟ್ರು. ಅದಕ್ಕೆ ಹೇಳ್ತಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕರೆ ಬೈತಾರೆ, ನಿನ್ನ ಹುಟ್ಟು ಹೇಗಾದ್ರೂ ಇರ್ಬೇಕು, ಸಾವು ಮಾತ್ರ ಚರಿತ್ರೆ ಆಗ್ಬೇಕಂತ ಹೇಳಿದಾರೆ. ಮ್ಯಾಲ ಚರಿತ್ರೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಂತ ಕೇಳಿದ್ರ ಅದು ಬಂಡಿಗೆನಿ ಶಕ್ತಿ ಅನ್ನದಾನೇಶ್ವರಿ ಅಜ್ಜ ಅಂತಕ್ಕಂಥದನ್ನ ಈ ಸಮಾರಂಭದಲ್ಲಿ ಬಹಳ. ಯಾಕಂತ ಕೇಳಿದ್ರ ರಾಯಣ್ಣ ಉಸಿರುವಾದ್ರೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹೆಸರು ಬಂಧುಗಳೇ. ಅದಕ್ಕೆ ಕೆಂಚವ್ ಹೇಳ್ತಾಳ ಒಂದ್ ಕಡೆ ಬಂದ್ ಕೇಳೋದು ಬ್ರಿಟಿಷ್ ಅಧಿಕಾರಿ, ನಿನ್ನ ಮಗ ರಾಯಣ್ಣ ಸಿಕ್ಕಾನಂದಾಗ ನಿನಗೆ ದಂಡ ದೌಲತ್ ಸಿರಿ ಸಂಪತ್ತು ಕೊಡ್ತೀವಿ, ರಾಯಣ್ಣ ನನ್ನ ಕ್ಷಮೆ ಯಾಚನೆ ಮಾಡಿಬಿಡಂದಾಗ ತಾಯಿ ಕೆಂಚವ್ ಹೇಳ್ತಾಳ ಬ್ರಿಟಿಷ್ ಅಧಿಕಾರಿ. ಬ್ರಿಟಿಷ್ ಕುಣ್ಣಿ ಹೇಳ್ತಾಳಕ್ಕೆ ತಾಯಿ ಹಗಲಿ ಬಾರಾದೊಳಗ ಮುಗುಲಾರದ ಮೇ ಮ್ಯಾಲ ಬಿದ್ದರು ಬಗಲೆತ್ತು ಕುಲ ಅಲ್ವ ಇದು ಕುರುರ ಕುಲ ಅಂತ ತಾಯಿ ಕೆಂಚವ್ ಅಂತ ಓಶಸ್ತ್ರಿ ಎಲ್ಲ ಇಲ್ಲಿ ನೀವು ಸೇರಿದಿರಿ. ನಿಮ್ಮೆಲ್ಲರಿಗೂ ಗೌರವಪೂರ್ವಕವಾದಂತ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸಿ ಈಗ 3ನೇ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಟ್ಟಿದ್ರಿ. ಇನ್ನೊಂದ್ ಚಾಲ ಆಡ್ತೇನೆ. 2 ನುಡಿದ ಆ 2 ನುಡಿ ಆದ ನಂತರ ಅಟ್ರಾಗ ಅಜ್ಜಾರ್ ಬರ್ತಾರೆ. ನೋಡು ವೇದಿಕೆದವ್ರು ಅವ್ರು ಹೆಂಗ ಹೇಳ್ತಾರೆ ಅದ್ರ ಪ್ರಕಾರ ಕಾರ್ಯಕ್ರಮ ಮುಂದುವರ್ಸೋಣ ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ಇದ್ದೇನೆ. ತಗೋರಿ ಮಹಾರಾಜರ ನೀವು ಹಿಮ್ಮೆ ಹಾಡ್ರಿ. ಮನಸ ಕೊಡಕ ಮನಿಗೆ ಬಂದ್ರೆ ಯಾಕೋ ರಾಜ ಹೌದು ಯಪ್ಪ ದಯವಿಟ್ಟು ತಳಗೊರ ಹೋಗಿ ಜಿಗೋಗ್ರು ಹಿಂಗ ಹೇಳ್ತೈತಿ ಇಲ್ಲಿ. ಹೌದು ನಾಯರ ತನ್ನ ತಂಗಿನ ಪ್ರೀತಿ ಯಾಕ ಮಾಡೇದೆ ರಾಜ, ನಾಯರ ತನ್ನ ತಂಗಿನ ಪ್ರೀತಿ ಯಾಕ ಮಾಡೇದೆ ರಾಜ.
ಹಾಡಲ ನಾನು ಆಗಿ ಎಂದ ಬಂದೇನೆ ಸಜ್ಜ ಹೆಣ್ಣ ಹಾಡಲ ನಾನು ಆಗಿ ಎಂದ ಬಂದೇನೆ ಸಜ್ಜ ತಾಯಿ ಇಲ್ಲದ ತಂದೆಯಾಗ್ಯಾನಂತ ಏನ ಹೇಳತಿ ಕಾಂಜಾ ಪೀಜ ಸೋತಿ ತಾಯಿ ಅದಾಳ ಗೊಳ್ಳ ಅಂದರ ಬೆಟ್ಟನೆ ಸೆರೆಂಜ ಬಿಟ್ಟೀನಿ ನಿನಗ ಸೀರೆಂಜ ಬಿಟ್ಟೀನಿ ನಿನಗ ಸೀರೆಂಜ ಕೆಂತಿ ಮಾಡಿರ ತಿನವಿ ಹಾಡು ಗಜ್ಜ ತಿನವಿ ಹಾಡು ಗಜ್ಜ ತಿನವಿ ಹಾಡು ಗಜ್ಜ ಹೌದು ಆಯ್ತ್ರಿ ಹೆಣ್ಣ ಹಾಡಲ್ಲ ಕಡಾಡುವಾಗಿ ಎಂದ ಬಂದೇನ ಸಜ್ಜ ಹೆಣ್ಣ ಹಾಡಲ್ಲ ಕಡಾಡು ಆಗಿ ಎಂದ ಬಂದೇನ ಸಜ್ಜ ಕನ್ನಡ ಸಕ್ಕ ಬಂದಿದೆ ಹುಡುಗ ಕನ್ನಡ ಸಕ್ಕ ಬಂದಿದೆ ಹುಡುಗ ಹೆಣ್ಣ ಹಾಡಲಾಕ ನಾನು ಆಗಿ ಎಂದ ಬಂದೇನೆ ಸಜ್ಜ ಹೆಣ್ಣ ಹಾಡಲಾಕ ನಾನು ಆಗಿ ಎಂದ ಬಂದೇನೆ ಸಜ್ಜ ಅತ್ಯಂತ ಗೌರವ ಕೇಳು ತಾಯಿಗೆ ಮೊದಲ ಕೊಟ್ಟಾಳ ಪ್ರೈಜ ಯಾರು ಕರುವಿಲ್ಲ ನಿನ್ನಗ ವರ್ಷದಾಗ ಒಂದು ಸಲ ಪೂಜಾ ವರ್ಷದಾಗ ಒಂದು ಸಲ ಪೂಜಾ ವರ್ಷದಾಗ ಒಂದು ಸಲ ಪೂಜಾ ನಿನ್ನಿಂದ ನನಗೆ ಇಲ್ಲ ಹೋಗೋ ಗರಜ ಇಲ್ಲ ಹೋಗೋ ಗರಜ ಇಲ್ಲ ಹೋಗೋ ಗರಜ ಹೆಣ್ಣ ಹಾಡಲ್ಲ ಕಡಾಡು ಆಗಿ ಎಂದ ಬಂದೇನೆ ಸಜ್ಜ ಹಾಡಲ್ಲ ಕಡಾಡು ಆಗಿ ಎಂದ ಬಂದೇನೆ ಸದಾ ಗರುಡನ ಸಕ್ಕ ಬಂದಿದೆ ಹುಡುಗ ಗರುಡನ ಸಕ್ಕ ಬಂದಿದೆ ಹುಡುಗ ಅಪ್ಪನಲೂಜ 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 ಹೆಣ್ಣ ಹಾಡಲಾಕ ನಾನು ಆಗಿ ಎಂದ ಬಂದೇನೆ ಸಜ್ಜ ಹೆಣ್ಣ ಹಾಡಲಾಕ ನಾನು ಆಗಿ ಎಂದ ಬಂದೇನೆ ಸಜ್ಜ ತುಕ್ಕ ನಟ್ಟಿ ಲಕ್ಷ್ಮಿಗೆ ದೊಡ್ಡಿಯೋ ತಗಿಯ ತಾಳ ಮಣದ ನಗಲಿಸ ತರ ಯಾವತ್ತು ಹುಡುಗ ದೇವರ ಮಂದ ಇದ್ದಂಗನ ರಜ ದೇವರ ಮಂದ ಇದ್ದಂಗನ ರಜ ದೇವರ ಮಂದ ಇದ್ದಂಗನ ರಜ ತಮ್ಮನ ಪದಗಳ ಇದ್ದಂಗ ಪ್ಲಾಜ ಇದ್ದಂಗ ಪ್ಲಾಜ ಇದ್ದಂಗ ಪ್ಲಾಜ ಹೌದು ಕಂದರೆ ಕಹಾಟ ಹಾಟ ತಳ್ಳಕೊಂತವ್ರೆ ಕುಡದಂಗ ಮಾಜ ಕಂದರೆ ಕಹಾಟ ಹಾಟ ತಳ್ಳಕೊಂತವ್ರೆ ಕುಡದಂಗ ಮಾಜ ಗರುಡನ ಸಕ್ಕ ಬಂದಿದೆ ಹುಡುಗ ಗರುಡನ ಸಕ್ಕ ಬಂದಿದೆ ಹುಡುಗ ತನಗ ಹೇಳ ನಿಮ್ಮಪ್ಪ ನಡೆಯುವುದ ಅಪ್ಪನಲೂಜ ಅಪ್ಪನಲೂಜ ಹೆಣ್ಣ ಹಾಡಲಾಕ ನಾನು ಆಗಿ ಎಂದ ಬಂದೇನೆ ಸಜ್ಜ ಹೆಣ್ಣ ಹಾಡಲಾಕ ನಾನು ಆಗಿ ಎಂದ ಬಂದೇನೆ ಸಜ್ಜ ಮನಸ ಕೊಡಕ ಮನೆಗೆ ಬಂದ್ರೆ ಮನಸ ಕೊಡಕ ಮನೆಗೆ ಬಂದ್ರೆ ಮಾತಾಡವಲ್ಲಿ ಯಾಕೋ ರಾಜ ನಾ ಇರತ್ತ ನನ್ನ ತಂಗಿನ ಪ್ರೀತಿ
ಇರತ್ತ ನನ್ನ ತಂಗಿ ಪ್ರೀತಿ ಯಾಕ ಮಾಡಿದೆ ರಾಜ ಬೆಳ್ಳನ ಸಕ್ಕ ಬಂದಿದೆ ಹುಡುಗ ಬೆಳ್ಳನ ಸಕ್ಕ ಬಂದಿದೆ ಹುಡುಗ ಶ್ರೀ ಲಕ್ಷ್ಮೀ ದೇವಿ ಮಹಾರಾಜ ಕಿ ಎನ್ನ ಹಾಡಲಾಕ ನಾನು ಹಾಗೆ ಇರುದ ಬದೇನೆ ಸದಾ ಎನ್ನ ಹಾಡಲಾಕ ನಾನು ಹಾಗೆ ಇರುದ ಬಂದೇನೆ ಸದಾ ಅಲ್ಲಿ ಸ್ವಾಮಿಗಳು ಬೇರೆ ಬಂದಾರ ತಮ್ಮ ಒದವದಿಗೆ ಹಚ್ಚಾರ ನಮಗ ಹೇಳ್ರಿ ಮುಗಿಸ್ರಿ